ಅದರಲ್ಲಿ ಇದೆ ಎಲ್ಲ ಅವ್ರು ಹುಟ್ಟಿ ಬೆಳೆದ ಮಠದ ಇತಿಹಾಸ ಅದರಲ್ಲಿ ಆ ಗ್ರಂಥ ತೊಗೊಂಡೋದು ಇದು ಸಹಾಯಕ್ಕೆ ಚಿಕ್ಕ ಬುದ್ಧಿಯವ್ರನ್ನು ಕೇಳ್ಕೊ. ಆಮೇಲೆ ಅಲ್ಲಿ ವೀರಭದ್ರಯ್ಯನವರು ಅಂತಿದ್ರು, ಅವರು ಅಲ್ಲಿ ಮಠದ ಒಂದು ಒಡನಾಟ ಹೆಚ್ಚಿಗೆರು. ಆಮೇಲೆ PNC ಎಲ್ಲ ಮಸ್ಟುಗಳನ್ನ ತೊಗೊಂಡು ಮಾಡು ಅಂತ ನನಗೆ ಹೇಳಿದ್ರು. ಆಗ ನನಗೆ ಧೈರ್ಯ ಬಂತು, ಓ ಮಾಡೋ ಸ್ವಾಮೀಜಿಯಿಂದ ದೇವ್ರ ಕಡೆಯಿಂದ ನಂಗೆ ಅಷ್ಟು ವರ ಸಿಕ್ತು ಅಂತ. ಆವಾಗ ನಾನು ಸಬ್ಜೆಕ್ಟು ನಂದೇ ಸ್ಕ್ರೀನ್ ಪ್ಲೇ ಕತೆ ಹಲವು ಕಡೆ ಇದು ಮಾಡಿಕೊಂಡು ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಮಾಡಿದೆ. ನನಗೆ ಬಂದಿದ್ದು ಶಿವಕುಮಾರ ಸ್ವಾಮಿಗಳು ಪಾತ್ರ ಯಾರು ಮಾಡಬೇಕು, ದೊಡ್ಡ ಚಾಲೆಂಜ್ ಅದು. ಯಾಕಂದರೆ ಎಲ್ಲರೂ ಶಿವಕುಮಾರ ಸ್ವಾಮೀಜಿ ನೋಡಿದ್ದಾರೆ. ನಾನು ಯಾರನ್ನೋ ಪಾತ್ರಧಾರಿನ ತಂದು ತುಂಬ್ಸೋಕ್ಕಾಗಲ್ಲ, ಅಲ್ಲಿ ಕುಣ್ಸೋಕ್ಕಾಗಲ್ಲ. ಖಂಡಿತ ಆ ಪಾತ್ರ ತೂಗುವಂಥ ವ್ಯಕ್ತಿ ಬೇಕು. ಯಾರನ್ನು ತರಲಿ? ಸಾಕಷ್ಟು ಜನ ಯಾರು ಅವರು ಇವರು ಅಂತ ಹೇಳಿದ್ರು. ನಾನು ಸುಮಾರು 1000 ಜನ ನಾನು ಇಂಟರ್ವ್ಯೂ ಮಾಡಿರ್ಬೋದು. ಆ ಪ್ರೌಢಾವಸ್ಥೆಯಲ್ಲಿ ಯಾವ ರೀತಿ ಇದ್ದರು ಸ್ವಾಮಿ. ಯಾಕಂದ್ರೆ ನನ್ನ ಹತ್ರ ಚಿತ್ರ ಇತ್ತು, ಸ್ವಾಮೀಜಿನೇ ಕೊಟ್ಟಿದ್ರು. ಇದೇ ಥರ ಇದ್ದು ಸ್ವಾಮಿ ಚಿಕ್ಕ ಬುದ್ಧಿ ಹೇಳಿದ್ರು, ಇದೇ ಥರ ಇದ್ದು ಸ್ವಾಮಿ, ಇದೇ ಥರ ಹುಡುಕ್ಬೇಕು ನೀವು ಅಂತ. ಆ ಹೋಲಿಕೆ ಇರೋರೇ ಬೇಕಾಗಿತ್ತು ನನಗೆ. ಆ ಪಾತ್ರ ಲೋಪ ಬರಬಾರ್ದು. ನಿಜ ಹೌದು. ಹಾಗಾಗಿ ಸಾಕಷ್ಟು ನಾನು ಇಂಟರ್ವ್ಯೂ ಮಾಡಿದೆ. ಕೊನೆಗೆ ಒಬ್ಬರು ವ್ಯಕ್ತಿ ಸಿಕ್ಕಿದ್ರು. ಅವನು ಶೂಟಿಂಗ್ ಕರ್ಕೊಂಡೋದೆ ಇದು ಸಿದ್ಧಗಂಗೆ ಶಿವಗಂಗೆ ಮಠದಲ್ಲಿ ಸನ್ನಿವೇಶನ ಅವರು ಉದ್ಧಾನ ಶ್ರೀಗಳನ್ನು ಭೇಟಿಯಾಗುವಂಥ ಸನ್ನಿವೇಶ. ಅವ್ರಿಗೆ ಹೇಳಿದೆ, ಕಾವಿ ಬಟ್ಟೆ ಎಲ್ಲ ಹಾಕ್ಸ್ದೆ, ಮೇಕಪ್ ಮಾಡಿಸ್ದೆ. ನೋಡಪ್ಪ ಇನ್ನು ತಲೆ ಗುಂಡು ಹೊಡಿಬೇಕು, ಯಾಕೆ ಸ್ವಾಮೀಜಿಗಳು ಗುಂಡು ಹೊಡಿಸ್ತಾರೆ, ಅದು ಇರಬಾರ್ದು, ಕೂದಲು ಇರಬಾರ್ದು ಅಂದೆ. ಆ ವ್ಯಕ್ತಿ ಇಲ್ಲ ಸರ್ ನಾವು ಗುಂಡು ಹೊಡ್ಸೋಕ್ಕೆ ಸಾಧ್ಯ ಇಲ್ಲ. ಏನಪ್ಪ ಅಂತ ಅಮೋಘ ಪಾತ್ರ ನೀನು ಮಾಡ್ತಾ ಇದೆಯಾ, ಅದು ಸಾಮಾನ್ಯ ಪಾತ್ರ ಅಲ್ಲ, ಪುಣ್ಯ ಅದು, ನಿನ್ಗಂತ ಪಾತ್ರ ಸಿಕ್ಕಿರೋದು ಪುಣ್ಯ, ಸಿಕ್ಕಿಲ್ಲ ಆಗಲ್ಲ ಅಂತ ಇದೆಯಲ್ಲ. ಇಲ್ಲ ಸರ್ ನಮ್ಮ ಇದರಲ್ಲಿ ಗುಂಡು ಹೊಡ್ಸಿದ್ರೆ ಅದು ತಂದೆ ತಾಯಿ ಸತ್ತ ಮಾತ್ರ ನಾವು ಗುಂಡು ಹೊಡ್ಸೋದು, ಬೋಡ ಹೊಡ್ಸೋದು ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ. ಸಾಕು ಎಲ್ಲ ನಾನು ಹೇಳಿದೆ. ಆಮೇಲೆ ನಮ್ಮ ಕ್ಯಾಮ್ರಾಮನ್ PKS ದಾಸ್ ಅಂತ ಅವ್ರು ಹೇಳಿದ್ರು. ಸಾಕಷ್ಟು ಜನ ಎಲ್ಲ ಪಾತ್ರ ಶಿವಧ್ವಜ ಅವರು ಎಲ್ಲರೂ ಹೇಳಿದ್ರು, ಇಲ್ಲಪ್ಪ ಒಳ್ಳೆ ಪಾತ್ರ, ಎಲ್ಲರಿಗೂ ಸಿಗಲ್ಲ ಇಂಥ ಪಾತ್ರ. ಇಲ್ಲ ಮಾಡಲ್ಲ ಅಂತ ಹಠ ಹಿಡ್ದ. ಸ್ವಲ್ಪ ನಾನು ರೋಪ್ ಹಾಕಿದೆ, ಮಾಡ್ತೀಯಲ್ವ ಹಂಗೆ ಸೊ ಇದು ಮಾಡಿದೆ. ಎಲ್ಲರೂ ಸಮಾಧಾನ ಮಾಡಿ ವರ್ಕರ್ನ ಸ್ವಲ್ಪ ಸಮಾಧಾನದಲ್ಲಿ ತಡೀರಿ ಅಂತೇಳಿ ಬಾಲ್ ಹಾಕಿ ಬಂದ್ಬಿಟ್ಟು ಬೇರೆ ಚಿತ್ರೀಕರಣ ಮಾಡಿದೆ, ಬೇರೆ ಇದು ದೃಶ್ಯ ಚಿತ್ರೀಕರಣ ಮಾಡ್ತಾ ಇದ್ದೆ ಸರ್. ಆಮೇಲೆ ನೋಡೋಣ ಏನು ಮನಸ್ಸು ಬದಲಾಯಿಸಿರ್ಬೋದು ಅಂತ ಬಂದು ನೋಡಿದ್ರೆ ಹುಡುಗ ಇಲ್ಲವೇ ಇಲ್ಲ, ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಏನು ಮಾಡೋದು, ಚಿತ್ರೀಕರಣಕ್ಕೆ ಸಿದ್ಧವಾಗಿದೆ, ಆ ಪಾತ್ರ ಸೀನ್ ತೆಗಿಲೇಬೇಕು ನಾನು. ಆವಾಗ ಅದೇನೋ ಆ ದೇವರ ಒಂದು ಪ್ರೇರಣೆ ಏನೋ, ಮತ್ತೊಬ್ಬ ಮದನ್ ಅನ್ನೋ ಹುಡುಗ ಅಲ್ಲಿಗೆ ಬಂದ. ಎಸ್ ಸರ್, ಮದನ್ ವಿಚಾರ ನಾನು ಮಾತನಾಡ್ತೀನಿ, ಯಾಕೆಂದರೆ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಮದನ್ನನ್ನು. ಇನ್ನು ಬೇರೆ ಬೇರೆ ಪಾತ್ರವರ್ಗಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಏನು ಒಂದು ದೊಡ್ಡ ತಾರಾಬಳಗ, ಯಾವ ಚಿತ್ರಕ್ಕೂ ಬಹುಶಃ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ನಾವು ನೋಡಿಲ್ಲ. ಇಲ್ಲ ಸಾಧ್ಯ. ಅಂಥ ದೊಡ್ಡ ತಾರಾಬಳಗ, ಕನ್ನಡಿಗರು ಕನ್ನಡಿಗೇತರರು ಎಲ್ಲರೂ ಕೂಡ ಅದರಲ್ಲಿದ್ದಾರೆ. ನಾ ಮುಂದು ತಾ ಮುಂದು ಅನ್ನೋ ಹಾಗೆ ಜಿದ್ದಿಗೆ ಬಿದ್ದವ್ರು ಹಾಗೆ ನಟಿಸಿದ್ದಾರೆ ಅದರಲ್ಲಿ. ಹಾಗೆ ಎಲ್ಲರೂ ಕೂಡ ಶಾಂತ ಚಿತ್ತರಾಗಿ ದೇವರ ಚಿತ್ರದಲ್ಲಿ ನಾವು ಅಭಿನಯಿಸ್ತಾ ಇದ್ದೀವಿ, ನಡೆದಾಡುವ ದೇವರ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದೀವಿ ಅಂತ. ಪಾತ್ರವರ್ಗದ ಆಯ್ಕೆಯನ್ನು ನೀವು ಮಾಡ್ಕೊಂಡ್ರಿ, ಹೀಗೆ ಅಪ್ರೋಚ್ ಮಾಡಿದ್ರಿ, ಎಂತೆಂಥವ್ರು ಇದ್ರು ನಿಮ್ಮ? ಖಂಡಿತ ನನಗೆ ಮೊದಲನೇ ಸವಾಲಾಗಿದ್ದು ಗೋಸಲ ಸಿದ್ದೇಶ್ವರರದು. ಅಂದ್ರೆ ಮೊದಲನೇ ಶ್ರೀಗಳವರು, ಅಲ್ಲಿಂದನೇ ಆರಂಭ ಆಗೋದು. ಸಿದ್ಧಗಂಗೆ ಅನ್ನೋ ಹೆಸರು ಬಂದು ಅವರಿಂದನೇ, ಅವ್ರ ಪಾದ ಮೆಟ್ಟದ ಮೇಲೆ ಅಲ್ಲಿ ಸಿದ್ಧಗಂಗೆ ಉದ್ಭವ ಆಗಿದ್ದು ಗೋಸಲ ಸಿದ್ದೇಶ್ವರರು. ಅವರ ಪಾತ್ರಕ್ಕೆ ಯಾರು ಅನ್ನೋದು ಒಂದು ಚೆನ್ನಾಗಿ, ಯಾಕಂದ್ರೆ ಅದ್ಭುತವಾದ ಪಾತ್ರ ಅದು. ಮೊದಲನೇ ಸ್ವಾಮೀಜಿಯವರು ಆರಂಭ ಆಗದೆ ಸಿದ್ಧಗಂಗೆ ಮಠ ಅಲ್ಲಿಂದೇ ಆರಂಭ ಆಗಿದ್ದು. ಆ ಪಾತ್ರಕ್ಕೆ ಯಾರು ಸರಿದೂಗಿದವರು ಅಂದಾಗ ನನಗೆ ಅನಿಸಿದ್ದು ಶ್ರೀನಿವಾಸ ಮೂರ್ತಿ ಸರ್ ಅವರು. ಅವ್ರು ನನ್ನ ಗುರುಗಳು ಕೂಡ, ಅದನ್ನ ಕೆಲಸ ಮಾಡಿದ್ದೆ ನಾನು. ಅವನು ಕೇಳ್ಕೊಂಡೆ, ಸರ್ ತಾವು ಗೋಸಲ ಸಿದ್ದೇಶ್ವರ ಪಾತ್ರ ಮಾಡಬೇಕು ಅಂತ. ಅವರು ಚಕಾರನೇ ಹೇಳಿಲ್ಲ, ಆಗಲ್ಲ, ಬಹಳ ಬ್ಯುಸಿ ಇದ್ದರು ಅವರು, ತುಂಬ ಮಿಡಿಲ್ ನಟ ಆಗಿದ್ರು ಅವರು, ಬಹಳ ಬ್ಯುಸಿ ಇದ್ದರು. ಆ ಸಮಯದಲ್ಲೂ ಕೂಡ ಮಾಡ್ತೀನಿ ನಾನು, ಯಾವಾಗ ಬೇಕು, ಎಷ್ಟು ದಿವಸ ಬೇಕು ಡೇಟ್ ಹೇಳೋಣ ಸರ್, ಹೇಳ್ತೀನಿ ಒಂದು 10-15 ದಿವಸ ಬೇಕಾಗುತ್ತೆ ಡೇಟ್ ತಗೋ, ಫುಲ್ ಫ್ರೀ ಡೇಟ್ ನೀನು ತಗೋ ಸರ್. ತಮ್ಮ ಇದು ರೆಮ್ಯುನರೇಷನ್ ಅದ್ರ ಬಗ್ಗೆ ಮಾತಾಡಬೇಡ, ಒಂದು ಒಳ್ಳೆ ಪಾತ್ರ ಕೊಡ್ತಾ ಇದೆಯಾ, ನಾನು ಮಾಡ್ತೀನಿ ಹೋಗು ಅಂದರು. ಅಲ್ಲಿ ಗೋಸಲ ಸಿದ್ದೇಶ್ವರ ಪಾತ್ರ ಆಯಿತು, ಸಮಾಧಾನ ಆಯಿತು. ಆಮೇಲೆ ಎರಡನೇದು ಬಂದಿದ್ದು ನನಗೆ ಅಡವಿ ಸ್ವಾಮಿಗಳು. ಯಾಕಂದರೆ ಇವತ್ತೇನು ದಾಸೋಹ ಅಲ್ಲಿ ನಡೀತಾ ಇದೆ, ಇವತ್ತು ನಿರಂತರವಾಗಿ 24 ಗಂಟೆ ಕಾಲ ಒಲೆ ಉರಿತಾ ಇದೆ ಅನ್ನೋದಕ್ಕೆ ಕಾರಣ ಅಡವಿ ಸ್ವಾಮಿಗಳು. ಅವರು ಅವತ್ತು ಪ್ರಥಮವಾಗಿ ಹಚ್ಚಿದಂಥ ಒಲೆ ಇವತ್ತು ನಿರಂತರವಾಗಿ ಕೋಟಿ ಜನ ಊಟ ಅಲ್ಲಿ ದಾಸೋಹ ಸ್ವೀಕರಿಸಿದ್ರು ಅಲ್ಲಿ ಒಲೆ ಆರಿಲ್ಲ. ಅದಕ್ಕೆ ಮೂಲ ಪುರುಷರು ಅಡವಿ ಸ್ವಾಮಿಗಳು. ಅವ್ರ ಪಾತ್ರಕ್ಕೆ ಬೇಕಾಗಿತ್ತು ಯಾರ ಪಾತ್ರ, ಯಾಕಂದರೆ ಎಲ್ಲರೂ ಆ ಪಾತ್ರ ಅಲ್ಲಿ ಇವತ್ತು ಮಠದಲ್ಲಿ ಅಡವಿ ಸ್ವಾಮಿ ಫೋಟೋ ಇದೆ. ಮೊದಲು ಓದ್ಕೊಳ್ಳೇ ಅಲ್ಲಿ ರೈಟ್ ಸೈಡಲ್ಲಿ ಹೋದ್ರೆ ಲಿಂಗ ಇದೆ, ಅಲ್ಲಿ ಅಡವಿ ಸ್ವಾಮಿ ಫೋಟೋ ಇದೆ. ಅಲ್ಲಿ ಅಡವಿ ಸ್ವಾಮಿ ಗದ್ದಿಗೆ ಅಂತಲೇ ಕರೀತಾರೆ ಅದನ್ನು. ಶಿವಕುಮಾರ ಸ್ವಾಮಿ ಕೂತ್ಕೊಂಡು ಆಫೀಸ್ ಬಲಭಾಗದಲ್ಲಿ.
ಅದು ನನ್ನ ಚಾಲೆಂಜ್ ಶುರುವಾಯಿತು. ಯಾರನ್ನ ಆಯ್ಕೆ ಮಾಡ್ಕೊಳ್ಳಿ ನಾನು ಆ ಪಾತ್ರಕ್ಕೆ ಯೋಚನೆ ಮಾಡಿ ಮಾಡಿ ಸುಚೀಂದ್ರ ಪ್ರಸಾದ್ ಅವರು ಸೂಕ್ತವಾದ ಪಾತ್ರಧಾರಿ ಕಲಾವಿದ ಅಂತ ಅನ್ನಿಸ್ತು ನನಗೆ. ಓಕೆ, ಸುಚೀಂದ್ರ ಪ್ರಸಾದ್ ಅವರು, ಯಾಕಂದರೆ ಆ ಪಾತ್ರ ಸಣ್ಣಗಿರಬೇಕಾಗಿತ್ತು, ಎತ್ತರಕ್ಕಿರಬೇಕು, ನೀಳಕಾಯ ಎತ್ತರಕ್ಕಿರಬೇಕಾಗಿತ್ತು, ಕೋಲ್ಮುಖ ಇರಬೇಕಾಗಿತ್ತು, ಸ್ವಲ್ಪ ಕಪ್ಪು ಬಣ್ಣ, ನುಸು ಕಪ್ಪು ಬಣ್ಣ ಇರಬೇಕು. ಆವಾಗ ಅವ್ರನ್ನ ಅಪ್ರೋಚ್ ಮಾಡೋದು. ಸರ್ ಅವರು ಕೂಡ ಚಕಾರ ಎತ್ತಲಿಲ್ಲ. ಅವರು ಅಚ್ಚ ಕನ್ನಡದಲ್ಲಿ ನನ್ನ ಒಪ್ಪಿಗೆ ಇದೆ ನಿರ್ದೇಶಕ ಬೇಸ್ ವಾಯ್ಸಲ್ಲಿ ಈ ಚಲನಚಿತ್ರ ತಾವು ಮಾಡ್ತಾ ಇದ್ದೀರಿ, ಗುರುಗಳ ಒಂದು ಚಿತ್ರ ಮಾಡ್ತಾ ಇದ್ದೀರಿ, ಅದರಲ್ಲಿ ನೀವು ಯಾವ ಪಾತ್ರ ಕೊಟ್ಟರು ನನಗೆ ಸೂಕ್ತವಾಗಿರುತ್ತೆ, ನಾನು ಒಪ್ಪಿಗೆ ಇದೆ ಅಂದರು. ಅಲ್ಲಿ ನಾನು ಅರ್ಧ ಗೆದ್ದೆ ನಾನು. ಓಕೆ, ಅದಾದ ನಂತರ ಬಹಳ ಮುಖ್ಯವಾದ ಪಾತ್ರ ಉದ್ಧಾನ ಶಿವಯೋಗಿಗಳ ಪಾತ್ರ. ಓಕೆ, ಯಾಕಂದರೆ ಉದ್ಧಾನ ಶಿವಯೋಗಿಗಳನ್ನ ಶಿವಕುಮಾರ ಸ್ವಾಮೀಜಿ ನೋಡಿದ್ದಾರೆ, ಅಡಿ ಸ್ವಾಮಿಗಳು ನೋಡಿರಲಿಲ್ಲ ಯಾರು ಶಿವಕುಮಾರ ಸ್ವಾಮೀಜಿಗಳು. ಓಕೆ, ಉದ್ಧಾನ ಶಿವಗಳ ಗುರುಗಳು ಅಡಿ ಸ್ವಾಮಿಗಳು, ಶಿವಕುಮಾರ ಸ್ವಾಮೀಜಿಗಳ ಗುರುಗಳು ಉದ್ಧಾನ ಶಿವಯೋಗಿಗಳು. ಹಾಗಾಗಿ ಉದ್ಧಾನ ಶಿವಯೋಗಿಗಳಿಗೂ ನಮ್ಮ ಶಿವಕುಮಾರ ಸ್ವಾಮೀಜಿಗೂ ನಿಕಟವಾದ ಸಂಬಂಧ, ಗುರು ಶಿಷ್ಯರ ಸಂಬಂಧ ಇತ್ತು. ಓಕೆ, ಅವರು ಅವ್ರನ್ನ ಒಡನಾಟ ಇದ್ದರು, ತುಂಬ ನೋಡಿದ್ರು. ಹಾಗಾಗಿ ನಾನು ಯಾರನ್ನೂ ತಂದು ಕುಣಿಸೋಕ್ಕಾಗಲ್ಲ, ಅಲ್ಲಿ ಆ ಪಾತ್ರ ಯಾರನ್ನೂ ಕೊಡೋಕ್ಕಾಗಲ್ಲ. ತುಂಬ ಯೋಚನೆ ಮಾಡಿದಾಗ ನನಗೆ ಆ ಮನಸ್ಸಿಗೆ ನನಗೆ ಮೂಡಿದ್ದು ನನಗೆ ಶಿವಧ್ವಜ ಅವರು. ಓಕೆ, ಶಿವಧ್ವಜ ಅವರ ಅಪ್ರೋಚ್ ಅವರು ಒಪ್ಕೊಂಡ್ರು. ಆದರೆ ಕೆಲವಲ್ಲಿ ನನಗೆ ಇದು ಬಂತು, ಒತ್ತಡ, ಅಲ್ಲ ಅವ್ರು ಸೂಕ್ತ ಇಲ್ಲ ಪಾತ್ರಕ್ಕೆ, ಒಪ್ತಾ ಇಲ್ಲ, ನೀವು ಹೆಂಗೆ ಒಪ್ಕೊಂಡ್ರಿ ಹೆಂಗೆ ಅಂತ. ಆದರೂ ನನಗೇನು ಮೊಂಡ ಧೈರ್ಯ ಇಲ್ಲ, ಪಾತ್ರ ನಾನು ಮೇಕಪ್ ಆದ್ಮೇಲೆ ನೋಡಿ ನಿರ್ದೇಶಕನಿಗೆ ಇರಬೇಕಾಗಿರುವಂಥ ಒಂದು ಮೊಂಡ ಧೈರ್ಯ ನನಗಿತ್ತು. ಇಲ್ಲ, ಪಾತ್ರ ಸೂಕ್ತವಾಗಿ ತೆಗಿಸ್ತೀನಿ, ಒಪ್ಪುತ್ತಾ ಪಾತ್ರ ನೋಡಿ ಅಂತ. ಅಲ್ಲಿ ಪಾತ್ರ ಆಯಿತು.